ನಮಸ್ಕಾರ ಫ್ರೆಂಡ್ಸ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಸಮೃದ್ಧಿ ಮತ್ತು ನೆಮ್ಮದಿಯನ್ನು ತರಲಿ. ನಿಮಗೆ ಅತ್ಯುತ್ತಮವಾದಂತಹ ಬದುಕು ಈ ಹೊಸ ವರ್ಷದಲ್ಲಿ ಸಿಗಲಿ ಎನ್ನುವ ಆಶಯದ ಜೊತೆ ಈ ವರ್ಷದ ಮೊದಲ ಸುದ್ದಿಯನ್ನು ನಾನು ನಿಮಗೆ ಹೇಳ್ತಿದ್ದೇನೆ. ಅದು ಒಂದು ಸ್ಫೋಟಕ ಸುದ್ದಿಯಾಗಿದೆ, ರೋಚಕ ಸುದ್ದಿಯಾಗಿದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ CBI ಮತ್ತೆ ಗಾಳ ಹಾಕಿದೆ. ಹಾಗಾದರೆ ಶಿವಕುಮಾರ್ ಅವರ ಬಂಧನಕ್ಕೆ ಸಂಚು ನಡೆದಿದೆಯಾ? ಲೋಕಸಭಾ ಚುನಾವಣೆಗಳು ಹತ್ತಿರ ಬರ್ತಿರುವ ಹಿನ್ನೆಲೆಯಲ್ಲಿ ಈ ದಿನಗಳಲ್ಲಿ ಏಕಾಏಕಿ CBI ಶಿವಕುಮಾರ್ ಹಿಂದೆ ಮತ್ತೆ ಬಿದ್ದಿದ್ದೇಕೆ? ಇದು ಇವತ್ತಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, CBI ಮತ್ತು ಶಿವಕುಮಾರ್ ಒಂದು ರೀತಿಯಲ್ಲಿ ಏನಂತಾರೆ, ಕಣ್ಣು ಮುಚ್ಚಾಲೆ ಆಡ್ತಿದ್ದಾರೆ. ಒಂದೆಡೆ CBI ಸುಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ DK ಶಿವಕುಮಾರ್ ಪ್ರಯತ್ನ ಪಡ್ತಿದ್ರೆ, ಶಿವಕುಮಾರ್ ಅವರನ್ನು CBI ಬೆನ್ನಡ್ತಾ ಇದೆ. ಇತ್ತೀಚೆಗೆ ಒಂದು ಮಹತ್ವದ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ರು. ಈ ಕ್ಯಾಬಿನೆಟ್ ಮೀಟಿಂಗಲ್ಲಿ DK ಶಿವಕುಮಾರ್ ವಿರುದ್ಧ ನಡೀತಿರುವಂತಹ CBI ತನಿಖೆಗೆ ಕೊಟ್ಟಿರುವ ಅನುಮತಿಯನ್ನು ರಾಜ್ಯ ಸರ್ಕಾರ ವಾಪಸ್ ಪಡೀತು. ಯಡಿಯೂರಪ್ಪ ಅವರ ಕಾಲದಲ್ಲಿ ಘೋಷಿತ ಆದಾಯಕ್ಕಿಂತ ಹೆಚ್ಚು ಆಸ್ತಿಪಾಸ್ತಿಯನ್ನು ಶಿವಕುಮಾರ್ ಅವರು ಹೊಂದಿದ್ದಾರೆ ಅನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CBI ತನಿಖೆಗೆ ಕೊಡಲಾಗಿತ್ತು. ಈ CBI ತನಿಖೆಗೆ ಕೊಟ್ಟಿರುವ ಪ್ರಕರಣ ದೋಷಪೂರಿತವಾಗಿದೆ, ಕಾನೂನುಬದ್ಧವಾಗಿಲ್ಲ ಅಂತ ಭಾವಿಸಿ ಈ ಕಾಂಗ್ರೆಸ್ ಸರ್ಕಾರ CBIಗೆ ತನಿಖೆ ಕೊಟ್ಟಿರುವಂತಹ ತನಿಖೆಯ ಅನುಮತಿಯನ್ನು ವಾಪಸ್ ಪಡ್ಕೊಂಡ್ರು ಮತ್ತು ಕೋರ್ಟಿಗೂ ಕೂಡ ಇದನ್ನು ಸಲ್ಲಿಸಿದರು. ಇದರ ಅರ್ಥ ಏನು ಅಂತಂದರೆ ಶಿವಕುಮಾರ್ ವಿರುದ್ಧ ಯಾವುದೇ CBI ತನಿಖೆ ಇಲ್ಲ. ಶಿವಕುಮಾರ್ ಅವರ ವಿರುದ್ಧ ತನಿಖೆ ನಡೆಸೋದಕ್ಕೆ CBIಗೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಅನುಮತಿಯನ್ನು ಕೊಟ್ಟಿಲ್ಲ. ಇದು ಸರ್ಕಾರದ ಇಂಟೆನ್ಷನ್ನು, ಇದು DK ಶಿವಕುಮಾರ್ ಅವರ ಇಂಟೆನ್ಷನ್. ಕೋರ್ಟು DK ಶಿವಕುಮಾರ್ ಅವರ ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ರಾಜ್ಯ ಹೈಕೋರ್ಟ್ ಅನುಮತಿಯನ್ನು ಕೊಡ್ತು. ಅಂದರೆ ಶಿವಕುಮಾರ್ ಮತ್ತು ವಕೀಲರ ಪ್ರಕಾರ ಆ್ಯಸ್ ಆನ್ ಟುಡೇ, ಇವತ್ತಿನ ಮಟ್ಟಿಗೆ ಯಾವುದೇ CBI ಪ್ರಕರಣ ಇಲ್ಲ. ಹಾಗಾದರೆ CBIನವರು ಇದನ್ನು ಕ್ವಶನ್ ಮಾಡಿ ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಸ್ತಾರೆ ಅಂತ ಭಾವಿಸಲಾಗಿತ್ತು. ಇದರ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳ್ BJP ನಾಯಕರು ಶಿವಕುಮಾರ್ ವಿರುದ್ಧ ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದಾರೆ. ಅದು ಜನವರಿ 5ನೇ ತಾರೀಕು ವಿಚಾರಣೆಗೆ ಬರ್ತಾ ಇದೆ. ಈ ಮಧ್ಯೆ ರಾಜ್ಯ ಸರ್ಕಾರ CBIಗೆ ಕೊಟ್ಟಿರೋ ಅನುಮತಿಯನ್ನು ವಾಪಸ್ ಪಡ್ಕೊಂಡ್ರೂ ಕೂಡ CBI DK ಶಿವಕುಮಾರ್ ಅವರಿಗೆ ನೀವು ನನ್ನ ಮುಂದೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸನ್ನು ಹೇಗೆ ಕೊಡ್ತು? ಇದು ಇಂಪಾರ್ಟೆಂಟ್ ಆಗಿರುವಂಥ ಸುದ್ದಿ. ನಿನಗೆ ಕೊಟ್ಟಿರುವ ತನಿಖೆಯ ಅನುಮತಿಯನ್ನೇ ನೀನು ವಾಪಸ್ ಪಡೆದಿದ್ದೇವೆ ಅಂತ ಇವ್ರು ಕ್ಲೈಮ್ ಮಾಡ್ಕೋಬೇಕಾದ್ರೆ, ಒಂದು ಸ್ಟೇಟ್ ಗೌರ್ಮೆಂಟ್ ಹೇಳಬೇಕಾದ್ರೆ, ಕೋರ್ಟಿಗೂ ತಿಳಿಸಿರಬೇಕಾದ್ರೆ, CBIಗೆ ಮತ್ತೆ ನೋಟಿಸ್ ಕೊಡೋ ಪವರು ಎಲ್ಲಿಂದ ಬಂತು? CBI ಈಗ ಚುನಾವಣೆಗಳು ಹತ್ತಿರ ಬರ್ತಿರುವ ಈ ಸಂದರ್ಭದಲ್ಲಿ ಶಿವಕುಮಾರ್ ಅವರಿಗೆ ನೋಟಿಸ್ ಯಾಕೆ ಕೊಡ್ತು? 3-4 ವರ್ಷಗಳ ಹಿಂದೆ ಕೇರಳದ ಜೈ ಹಿಂದ್ ಅನ್ನೋ ಚಾನಲಲ್ಲಿ DK ಶಿವಕುಮಾರ್ ಇನ್ವೆಸ್ಟ್ ಮಾಡಿದ್ದಾರೆ, ಹಣ ಹಾಕಿದ್ದಾರೆ. ಆ ಚಾನಲ್ಗೆ, ಮಲಯಾಳಂ ಚಾನಲ್ಗೆ ಹಣ ಹಾಕಿದ್ದಾರೆ ಅನ್ನೋದು CBI ಹತ್ರ ಇರೋ ಮಾಹಿತಿ. ಈ ಮಾಹಿತಿಯನ್ನು CBI ಇನ್ವೆಸ್ಟಿಗೇಟ್ ಮಾಡಿದ್ದಲ್ಲ, ಅವ್ರು ತನಿಖೆ ಮಾಡಿದ್ದಲ್ಲ. ಈ ಮಾಹಿತಿಯನ್ನು ಖುದ್ದು ಶಿವಕುಮಾರ್ ತನ್ನ ಅಫಿಡವಿಟಲ್ಲಿ CBIಗೆ ತಿಳಿಸಿದ್ದಾರೆ. ಆ ಮಾಹಿತಿಯ ಆಧಾರದ ಮೇಲೆ ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ಇದು ತೆರೆಯ ಹಿಂದೆ ನಡೆದಿರುವಂಥ ಸಂಗತಿ. ರಾಜ್ಯ ಸರ್ಕಾರ CBI ತನಿಖೆಗೆ ಅನುಮತಿಯನ್ನು ನಿರಾಕರಿಸಿರೋದ್ರಿಂದ, ವಾಪಸ್ ಪಡೆದಿರೋದ್ರಿಂದ ಈ ನೋಟಿಸ್ ಕೊಡೋದಕ್ಕೆ CBIಗೆ ಪವರ್ ಇದೆಯಾ? ಇದು ಇಲ್ಲಿಯ ಮುಖ್ಯವಾದಂತಹ ಪ್ರಶ್ನೆ. ಪ್ರಕರಣನ ಅನುಮತಿ ಕೊಟ್ಟಿರೋದನ್ನು ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಂಡಿರೋದ್ರಿಂದ ಅದರ ಮೇಲೆ ನಮಗೆ ತನಿಖೆಗೆ ಹಕ್ಕಿದೆ ಅಂತ ಪ್ರತಿಪಾದಿಸಬೇಕಾದ್ರೆ CBI ಕೋರ್ಟಿಗೆ ಹೋಗಬೇಕು, ಕೋರ್ಟಿಂದ ಪರ್ಮಿಷನ್ ತರಬೇಕು. ಆದರೆ CBI ಆ ಥರ ಮಾಡಿಲ್ಲ. ಹಾಗಾದರೆ ಇದರ ಅರ್ಥ ಏನು? ಇದನ್ನು ಏನಂತ ತಿಳ್ಕೋಬೇಕು ಅನ್ನೋದಕ್ಕಿಂತ ಮೊದಲು ಈ ಪ್ರಕರಣದ ಬಗ್ಗೆ DK ಶಿವಕುಮಾರ್ ಏನು ಹೇಳ್ತಾರೆ ನೋಡೋಣ ಬನ್ನಿ. ಅದಾದ ನಂತರ ನನ್ನ ವಿಶ್ಲೇಷಣೆ ಮುಂದುವರಿಯುತ್ತೆ. CBI ಕೊಟ್ಟಿದೆ, ಕೆಲವು ಒಂದು ಮಾತ್ರ ಕೊಟ್ಟಿದೆ.
ಆಗಿಲ್ಲ. ನನ್ನ ಕರೆದು ಕ್ರಾಸ್ ಮಾಡಬೇಕಾಗಿತ್ತು, ಒಳ್ಳೆ ಮಾಡಿದ್ದಿಲ್ಲ. ಈಗ ಅವರು ಕೊಟ್ಟಿರೋಂಥ ನೋಟಿಸ್ಗಳು ಲೆಕ್ಕ ಕೊಟ್ಟು ಒಂದು 10% ಅವ್ರು ಇನ್ವೆಸ್ಟಿಗೇಷನೇ ಮಾಡಿದೆ. ಅವ್ರು 90% ಅಂತ ಕೋರ್ಟ್ ಹೇಳಿದ್ರು. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಇರಲಿ, ಅವ್ರು ಏನು ಬೇಕಾದ್ರೂ ಮಾಡಲಿ, ನಾನು ಅದಕ್ಕೇನು ಉತ್ತರ ಕೊಡಬೇಕು. ಸರ್ ನೋಟಿಸ್ ಚಾಲೆಂಜ್ ಮಾಡ್ತೀರಿ ಸರ್? ನೋಟಿಸ್ನ ಚಾಲೆಂಜ್ ಏನಾದರೂ ಮಾಡ್ತೀರಾ ಸರ್? ಅವ್ರು ನನ್ನ ಕರೀತಾ ಇದ್ದಾರೆ, ನಾನೇನು ಹೋಗೋಂಥ ಸಂದರ್ಭದಲ್ಲಿ ಅವರು ನೋಟಿಸ್ನ ಚಾಲೆಂಜ್ ಮಾಡಿದ್ದೆ. ಅವ್ರು ಒಳಗೆ ಹಾಕೋಬೇಕು ಅಂತ ಆಸೆ ಇದ್ದರೆ ಒಳಗೆ ಹಾಕೊಳ್ಳಿ, ಏನು ತೊಂದರೆ ಇಲ್ಲ, ಅದಕ್ಕೆ ರೆಡಿ ಇದ್ದೀನಿ ನಾನು. ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನು ನಾವೀಗ ತೋರಿಸಿದ್ವಿ. ಇದರ ಅರ್ಥ ಏನು? ಇಲ್ಲ, ನಿಮಗೆ ಪವರ್ ಇಲ್ಲ ಅಂದ್ರೂ CBI ಯಾಕೆ ಬೆನ್ನು ಬೀಳ್ತಾ ಇದೆ? ಎಲೆಕ್ಷನ್ ಹತ್ರ ಬರ್ತಿರ್ಬೇಕಾದ್ರೆ ಈ ಪ್ರಕರಣಕ್ಕೆ ಮತ್ತೆ ರೆಕ್ಕೆ ಮತ್ತು ಪುಕ್ಕ ಯಾಕೆ ಬರ್ತಾ ಇದೆ ಅಂದರೆ, ನೀವು ಈ ಪ್ರಕರಣವನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ನಿಮಗೆ ಅಧಿಕಾರ ಇಲ್ಲ. ನೀವು ಕೋರ್ಟಿಗೆ ತಿಳಿಸಿದ್ರು, ನಾವು ಈ ಪ್ರಕರಣದ ಬಗ್ಗೆ ತನಿಖೆ ಮುಕ್ತಾಯ ಹಂತಕ್ಕೆ ಬಂದಿರೋದ್ರಿಂದ ನಮಗೆ ಈ ವಿಚಾರಣೆಯನ್ನು ಮುಂದುವರಿಸುವ ಅಧಿಕಾರ ನಮಗಿದ್ದೇ ಇರುತ್ತೆ. ನೀವು ಅನುಮತಿಯನ್ನು ವಾಪಸ್ ಪಡ್ಕೊಂಡಿರಬಹುದು. ನಾವು ತನಿಖೆಯನ್ನು ಪೂರ್ತಿ ಮಾಡೋ ಸ್ಟೇಜಲ್ಲಿ ಬಂದಿರೋದ್ರಿಂದ ನಮಗೆ ಆ ಪವರ್ ಇದ್ದೇ ಇರುತ್ತೆ. ಇದು ಅಂದರೆ ನನಗೆ CBI ತನಿಖೆ ನಡೆಸೋದಕ್ಕೆ ನನಗೆ ಅಧಿಕಾರ ಇದೆ ಅನ್ನೋದನ್ನು CBI ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೋಗ್ತಿದೆ. ಹೀಗಾಗಿ ನೀವೇನೇ ವಾಪಸ್ ತಗೊಂಡ್ರು ನಾನು ತನಿಖೆ ಮಾಡೇ ಮಾಡ್ತೀವಿ ಅನ್ನೋ ಸಂದೇಶವನ್ನು ರಮನೆ ಮಾಡ್ತಿದೆ. ಇದು ಭಾಗ 1. ಇನ್ನೇನಾಗ್ತಿದೆ ಹಾಗಿದ್ದರೆ? ಇನ್ನೇನಾಗ್ತಿದೆ ಅಂದರೆ, ನಮಗೆ ತನಿಖೆ ಮಾಡೋದಕ್ಕೆ ಅಧಿಕಾರ ಇದ್ದೇ ಇದೆ ಅಂತ ಹೇಳೋದ್ರ ಮೂಲಕ ಶಿವಕುಮಾರ್ ಅವರ ಬೆನ್ನು ಬೀಳ್ತಾ ಇದೆ. ನಾನು ಶಿವಕುಮಾರ್ ಅವರ ಬೆನ್ನು ಬೀಳ್ತೇವೆ ಅನ್ನೋ ಸಂದೇಶವನ್ನು CBI ರವಾನೆ ಮಾಡ್ತಾ ಇದೆ. ಶಿವಕುಮಾರ್ ಅವ್ರು ಹೇಳಿದ್ದಾರೆ, ನನಗೆ ಒಳಗೆ ಹಾಕಂಗಿದ್ರೆ ಹಾಕಿ ಅಂದರೆ, ಎಲ್ಲೋ ಒಂದು ಕಡೆ ಶಿವಕುಮಾರ್ ಅವ್ರನ್ನ ಜೈಲಿಗೆ ಹಾಕೋದಕ್ಕೆ ಯತ್ನ ನಡೆದಿದೆಯಾ? ಚುನಾವಣೆಗಳು ಹತ್ತಿರ ಬರ್ತಿರುವ ಹಿನ್ನೆಲೆಯಲ್ಲಿ ಶಿವಕುಮಾರ್ ಅವರನ್ನು ಜೈಲಿಗೆ ಹಾಕಿ ರಾಜಕಾರಣ ಮಾಡುವಂತಹ ಒಂದು ತಂತ್ರಗಾರಿಕೆಯನ್ನು ಮಾಡಲಾಗ್ತಿದೆಯಾ? ಮತ್ತು CBI ಈ ತಂತ್ರಗಾರಿಕೆಯ ಭಾಗ ಆಗಿದೆಯಾ? CBIಯನ್ನು ಬಳಸ್ಕೋತಿದ್ದಾರಾ ಅನ್ನೋದು ಇಲ್ಲಿ ಉದ್ಭವವಾಗಿರುವ ಮುಖ್ಯವಾದಂತಹ ಪ್ರಶ್ನೆ. ಆದ್ದರಿಂದ ಈ ಪ್ರಕರಣ ಇದು ಕೇವಲ ಮೇಲ್ನೋಟಕ್ಕೆ ಸರಳವಾಗಿ ಉಳ್ಕೊಂಡಿಲ್ಲ. 5ನೇ ತಾರೀಕು ಕೋರ್ಟಲ್ಲಿ ಇದು ಬರ್ತಾ ಇದೆ. ಅಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನು ಹೇಳುತ್ತೋ ನೋಡಬೇಕು. CBIನವರಂತೂ ಈ ವಾಪಸ್ ಪಡ್ಕೊಂಡಿರೋದನ್ನು ಪ್ರಶ್ನೆ ಮಾಡಿ ಯಾವುದೇ ಅರ್ಜಿಯನ್ನು ಹಾಕಿಲ್ಲ. ಅವ್ರು ಕೇಳ್ಬೋದಿತ್ತು ನಿಮಗೆ ಪವರ್ಸ್ ಇಲ್ಲ ಅಂತ, ಆದರೆ CBIನವರು ರಾಜ್ಯ ಸರ್ಕಾರದ ವಿರುದ್ಧ ಯಾವುದೇ ಅರ್ಜಿಯನ್ನು ಹಾಕಿಲ್ಲ. CBIನ ವಾಪಸ್ ಪಡ್ಕೊಳ್ಳೋ ನಿರ್ಧಾರಕ್ಕೆ ಇಡೀ ಗೌರ್ಮೆಂಟ್ ಪಾರ್ಟಿಯಾಗಿದೆ. ಹೀಗಾಗಿ ಶಿವಕುಮಾರ್ ಅವರು ಮುಂದೇನು ಮಾಡ್ತಾರೆ, ಅವರು ಕಾನೂನು ಹೋರಾಟವನ್ನು ಯಾವ ರೀತಿ ಮಾಡ್ತಾರೆ? CBI ವಿಚಾರಣೆಗೆ ನಿಮಗೆ ಪವರ್ ಇಲ್ಲ, ಅನುಮತಿ ವಾಪಸ್ ಪಡ್ಕೊಳ್ಳೋದ್ರಿಂದ ನಿಮ್ಮ ಮುಂದೆ ನಾನು ಯಾಕೆ ಹಾಜರಾಗಬೇಕು? ನಿಮಗೆ ಪವರ್ಸ್ ಇಲ್ಲ, ಇನ್ವೆಸ್ಟಿಗೇಷನ್ ಮಾಡೋ ಪವರ್ಸ್ ಇಲ್ಲ. ನಿಮಗೆ ಕೊಟ್ಟಿರೋ ಅನುಮತಿಯನ್ನು ಸ್ಟೇಟ್ ಗೌರ್ಮೆಂಟು ವಾಪಸ್ ಪಡ್ಕೊಂಡಿದೆ. ನಿಮ್ಮ ಮುಂದೆ ನಾನು ಯಾಕೆ ಹಾಜರಾಗಬೇಕು? ಇದನ್ನ CBIಗೆ ಪ್ರಶ್ನೆ ಮಾಡೋದಕ್ಕೆ ಅವ್ರು ತೀರ್ಮಾನ ಕೈಗೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಹೀಗಾಗಿ CBI ಮತ್ತು ಶಿವಕುಮಾರ್ ನಡುವಿನ ಸಂಘರ್ಷ ತಾರಕಕ್ಕೇರ್ತಿದೆ. ಇದರ ಬದಲೇ ಸರ್ಕಾರ ಕೂಡ ಪಾರ್ಟಿ ಆಗಿರೋದ್ರಿಂದ ಸರ್ಕಾರವೂ ಕೂಡ CBI ನಿಲುವನ್ನು ಪ್ರಶ್ನೆ ಮಾಡುವ ಪರಿಸ್ಥಿತಿ ಬಂದು ತಲುಪಿದೆ. ಲೋಕಸಭಾ ಚುನಾವಣೆಗಳು ಹತ್ತಿರ ಬರ್ತಿರುವ ಈ ಸಂದರ್ಭದಲ್ಲಿ ಶಿವಕುಮಾರ್ ಅವರನ್ನು ಮತ್ತೆ ಕೇಂದ್ರ ಸರ್ಕಾರ CBI ಬಿಕ್ಕಟ್ಟಿಗೆ ಸಿಲುಕಿಸಿ ಅವರ ರಾಜಕೀಯ ಭವಿಷ್ಯವನ್ನು ಮುಗಿಸೋದಕ್ಕೆ ಪ್ರಯತ್ನ ನಡೆಸಿದೆಯೇ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.